ನಮಸ್ಕಾರ ವೀಕ್ಷಕರೇ, ಎಸ್ಎನ್ಎಸ್ ಕರ್ನಾಟಕದ ಇಂದಿನ ಟಾಪ್ 10 ನ್ಯೂಸ್ಗೆ ಸ್ವಾಗತ. ಭಾರತೀಯರಿಗೆ ಸ್ವಚ್ಛತೆ ಅರಿವೇ ಇಲ್ಲ, ನನಗೆ ಬಿಡುವು ಸಿಕ್ಕರೆ ನಾನೇ ಬುದ್ಧಿ ಹೇಳುವೆ ಎಂದ ವಿದೇಶಿಗ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆಯಲ್ಲಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗ ಆಧ್ಯಾತ್ಮಿಕ ಜ್ಞಾನವನ್ನ ಆಸಕ್ತಿದಾಯಕವಾಗಿ ಅಲಿಸಿದ ಜನಸಾಮಾನ್ಯರು. ವಿಕ್ಲುಶಿವ ಮರ್ಡರ್ ಕೇಸ್ ಸಿಐಡಿ ಅಧಿಕಾರಿಗಳಿಂದ ಅಧಿಕೃತ ತನಿಖೆ ಆರಂಭ. ಕೊಲೆಯಾದ ಸ್ಥಳಕ್ಕೆ ಸಿಐಡಿ ಪೊಲೀಸರ ಭೇಟಿ. ಕರ್ನಾಟಕ ರೈನ್ ಅಪ್ಡೇಟ್. ವರ್ಣನ ರಣಾರ್ಭಟಕ್ಕೆ ಕಂಗೆಟ್ಟು ಹೋದ ಜನ, ಗಾಳಿಗೆ ಮನೆ ಮೇಲೆಯೇ ಉರುಳಿದ ಮರ. ಗೊಬ್ಬರ ಕೊರತೆಗೆ ಕೆಲವು ವ್ಯಾಪಾರಿಗಳು ಕೃತಕ ಅಭಾವ ಸೃಷ್ಟಿ ಕಾರಣ ಎಂದ ಸಚಿವ ಎಸ್ ಮಲ್ಲಿಕಾರ್ಜುನ. ರೈನ್ ಫಾಲ್ ಬಿಗ್ ಅಪ್ಡೇಟ್. ಮಹಾಮಳೆಗೆ 8 ಸೇತುವೆ ಸ್ವಾಹ, 14 ಗ್ರಾಮಗಳ ಸಂಪರ್ಕ ಬಂದ್. ಸುರ್ಜೇವಾಲಾ ಸಭೆ ಮಾಡಿದ್ರೆ ತಪ್ಪೇನು, ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಮಾಡಲ್ವಾ ಎಂದ ಸಚಿವ ಜಿ ಪರಮೇಶ್ವರ್. ಜಿಮ್ಸ್ ಹಾಸ್ಪಿಟಲ್. ಮಗು ಜನಿಸಿದ ಕೆಲವೇ ಕ್ಷಣದಲ್ಲಿ ತಾಯಿ ಸಾವು. ಜಿಮ್ಸ್ ವಿರುದ್ಧ ಕುಟುಂಬಸ್ಥರು ಆಕ್ರೋಶ. ಗೊಬ್ಬರಕ್ಕಾಗಿ ರೈತರ ಪರದಾಟ. ಗೊಬ್ಬರ ಕೊರತೆ ಇದೆ ಎಂದ ಜಗಳೂರು ಕೈ ಶಾಸಕ ದೇವೇಂದ್ರಪ್ಪ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.